ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು PMA ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು. ಸೊ ಈ ಒಂದು ಹಣ ಯಾರಿಗೆಲ್ಲ ಬಿಡುಗಡೆ ಆಗಿದೆ ಮತ್ತು ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ, ಸೊ ಈ ಬಿಡುಗಡೆ ಆಗದೆ ಇರುವಂಥವ್ರಿಗೆ ಏನೇನೆಲ್ಲ ಮಾಡಬೇಕಾಗತ್ತೆ, ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಜೊತೆಗೆ ಈ ಒಂದು 31ನೇ ಕಂತು ಏನಿದೆ, ಸೊ ಇವಾಗ ನಿಮಗೆ ಜೂನ್ ಜುಲೈ ಅಂತ ಏನಿದೆ, ಈ ಟೈಮ್ಗೆ ನಿಮಗೆ 35ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಬೇಕಿತ್ತು. ಸೊ ಇವಾಗ ಬರ್ತಾ ಇರುವಂಥ 31ನೇ ಕಂತಿನ ಹಣ ಬಂದು ನಿಮಗೆ ಫೆಬ್ರವರಿ ತಿಂಗಳದು ನಿಮಗೆ ಈ ಒಂದು 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು. ಇನ್ನು 4 ಕಂತುಗಳು ಏನಿದೆ ಅದು ಬಿಡುಗಡೆ ಆಗುತ್ತೆ. ಸೊ ಸದ್ಯಕ್ಕೆ ಈಗ ನಿಮಗೆ ಮಾಹಿತಿ ಇರುವಂಥದ್ದು ಫೆಬ್ರವರಿ ತಿಂಗಳದೇನಿದೆ 31ನೇ ಕಂತು ಏನಿದೆ ಈ ಹಣ ಬಿಡುಗಡೆ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ಕೋಬೋದು, ನಿಮಗೆ ಗೃಹಲಕ್ಷ್ಮಿಯ ಒಂದು 31ನೇ ಕಂತು ಹಣ ಏನಿದೆ, ಈ ಒಂದು ಹಣ ನಿಮಗೆ 17/7/2026 ನಿಮಗೆ ಒಂದು ರಿಲೀಸ್ ಆಗಿರುವಂಥದ್ದು. ತುಂಬ ಜನಕ್ಕೆ ಬಿಡುಗಡೆ ಆಗಿರುವಂಥದ್ದು ಹಣ. ಇನ್ನು ಕೆಲವು ಡಿಸ್ಟಿಕ್ಗಳೇನಿದೆ ಆ ಡಿಸ್ಟಿಕ್ಗಳಿಗೆ ಇನ್ನೂ ಬಿಡುಗಡೆ ಆಗಿಲ್ಲ. ಎಸ್ಪೆಷಲಿ ನಿಮಗೆ ತುಮಕೂರು ಈ ಕಡೆ ಸೈಡ್ ಭಾಗದಲ್ಲಿ ಇರುವಂಥವ್ರಿಗೆ ಎಲ್ಲರಿಗೂ ಸಹ ಹಣ ಬಿಡುಗಡೆ ಆಗಿದೆ. ಮಂಡ್ಯ ಮೈಸೂರು ಭಾಗಗಳಿಗೆ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಸ್ವಲ್ಪ ವೆಯ್ಟ್ ಮಾಡ್ತಾ ಇದೆ. ಇನ್ನೊಂದು 2-3 ದಿನ ಆಗ್ತಿದ್ದಂಗೆ ಸಹ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ್ಯಾವ ಡಿಸ್ಟ್ರಿಕ್ಕಿಗೆ ಆಗ್ತಾ ಇದೆ ಅಂತ. ಯಾರಿಗೆಲ್ಲ ಇನ್ನೂ ದುಡ್ಡು ಬಿಡುಗಡೆ ಆಗಿಲ್ಲ, ಕೆಲವೊಂದಷ್ಟು ಟೆಕ್ನಿಕಲ್ ರೀಸನ್ನು ಮತ್ತು ಕಸ್ಟಮರ್ಸ್ದು ಡೇಟಾ ಏನಿದೆ ಇದನ್ನು ಮತ್ತೆ ಮ್ಯಾಚ್ ಮಾಡ್ತಾ ಇದ್ದಾರೆ. ಸೊ ಈ ಮ್ಯಾಚ್ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಪ್ರತಿಯೊಬ್ಬರು KYC ಮಾಡಿಸ್ಬೇಕು, ಮತ್ತು ಬೇರೆ ಬೇರೆ ರೀತಿಯಾಗಿ ಮತ್ತೆ ಅಪ್ಲಿಕೇಶನ್ ಹಾಕುವಂಥ ಆ ಒಂದು ಪುಕಾರ್ಗಳೇನಿದೆ ಅದು ತುಂಬ ನಡೀತಾ ಇದೆ. ಸೊ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾಗಿ ಈಗ ಮತ್ತೆ ಅರ್ಜಿನ ಹಾಕಬೇಕು ಅಂತ ಹೇಳಿದ್ದಾರೆ ಹೊರತು, ಸೊ ನೀವು ಆಲ್ರೆಡಿ ಎಲ್ಲ ಕಡೆನೂ ಹಾಕ್ತಿದ್ದಾರೆ ನಾವು ಹಾಕಬೇಕು ಅಂತ ಯಾವುದೇ ಕಾರಣಕ್ಕೂ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಕೇವಲ ಲೈಫ್ ಸರ್ಟಿಫಿಕೇಟ್ನ ಮಾಡ್ಕೊಟ್ಬಿಟ್ಟು ಇದೆ ನಿಮಗೆ ಗೃಹಲಕ್ಷ್ಮಿಯ ಒಂದು ಹೊಸದಾಗಿ ಅಪ್ಲಿಕೇಶನ್ ಹಾಕಿರುವಂಥದ್ದು. ಸೊ ಈ ಅಪ್ಲಿಕೇಶನ್ ಇಟ್ಕೊಂಡಿರ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ. ಇದು ಸಹ ಸುಳ್ಳು ಸುದ್ದಿ ಆಗಿರುತ್ತೆ. ಯಾರು ಲೈಫ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ದೀವಿ ಅಂತಿದ್ರೆ ಅವ್ರು ಯಾರ್ದು ಸಹ ಈ ಒಂದು ಹೊಸದಾಗಿ ಅಪ್ಲಿಕೇಶನ್ ಹಾಕುವಂಥ ಒಂದು ಪ್ರಕ್ರಿಯೆಯಲ್ಲಿ ಇರೋದಿಲ್ಲ. ಅದ್ರ ಜೊತೆಗೆ ನಿಮಗೆ ಏನು ಮಾಡ್ತಿದ್ದಾರೆ ಅಂತಂದರೆ, ಮತ್ತೆ ಆ ಒಂದು ಗ್ರಾಮ ಸೆಂಟರ್ ಆಗಿರ್ಬೋದು, ಕರ್ನಾಟಕವನ್ನು ಈ ಕಡೆ ಎಲ್ಲ ಏನು ಮಾಡ್ಕೊತಿದ್ದಾರೆ, ID-ನ ಲಾಗಿನ್ ಮಾಡಿ ಹೊಸಬ್ರುಗಳದ್ದು KYCಗಳು ಕೆಲವ್ರದೆಲ್ಲ KYCಗಳು ಆಗಿರಲ್ಲ, ಆ KYCಗಳನ್ನ ಮಾಡೋದಕ್ಕೋಸ್ಕರ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವರು ಏನು ಮಾಡ್ಕೊಬಿಟ್ಟಿದ್ದಾರೆ, KYC ಮಾಡ್ಬಿಟ್ಟು ಕೊಟ್ಟೇನೆ ಸಹ ನಿಮಗೆ ಮತ್ತೆ ಅಪ್ಲಿಕೇಶನ್ ಹಾಕಿದ್ದೀವಿ ಅನ್ನೋ ಥರ ಕೊಡ್ತಾ ಹೋಗ್ತಿದ್ದಾರೆ. ಇದು ಸಹ ಸುಳ್ಳು. ಸೊ ವೆರಿ ಕ್ಲಿಯರ್ ಆಗಿ ಹೇಳ್ತಿದ್ದೀವಿ, ಇನ್ನೂ ಸರ್ಕಾರದಿಂದ ಅಧಿಕೃತವಾದಂಥ ಆದೇಶ ಇನ್ನೂ ಬಂದಿಲ್ಲ. ಗೃಹಲಕ್ಷ್ಮಿ ನೀವು ಮತ್ತೆ ಅಪ್ಲಿಕೇಶನ್ ಹಾಕಬೇಕು ಬಿಡಬೇಕು ಅನ್ನೋಂಥದ್ದು. ಅಪ್ಲಿಕೇಶನ್ ಹಾಕುತ್ತೀವಿ ಅಂತ ಅನ್ನೋದೇ ಆದರೆ ನಮ್ಮ ಚಾನಲಲ್ಲಿ ಖಂಡಿತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಈಗ ಜಸ್ಟು ನಿಮಗೆ 31ನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆ ಆಗಿದೆ. ಬಿಡುಗಡೆ ಆಗದೆ ಇರೋವಂಥವ್ರಿಗೆ ಕೆಲವೊಂದು ಡೇಟಾಸ್ಗಳೇನಿದೆ ಆ ಡೇಟಾಗಳನ್ನ ನೀವು ಮ್ಯಾಚ್ ಮಾಡ್ತಾ, ಕೆಲವು DBT ಮೂಲಕ ಹಣ ಬರ್ತಾ ಇರುವಂಥದ್ದಾಗಿರ್ಬೋದು, ಕೆಲವರಿಗೆ DBT ಬರೋದಕ್ಕೆ ಏನಾಗಿದೆ ಒಂದು ಆಧಾರ್ ಸೀಡಿಂಗ್ ಆಗಿದೆ ಏನಿದೆ, ಆಧಾರ್ ಸೀಡಿಂಗ್ ಆಗದೆ ಇರುವಂಥದ್ದು, ಈ ಥರ ತುಂಬ ಮಿಸ್ಮ್ಯಾಚ್ ಆಗದೆ ಇರುವಂಥದ್ದು. ಮತ್ತು ನಿಮ್ಮ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ನಿಮ್ಮ ಬ್ಯಾಂಕದ್ದು ಏನಿದೆ ಸೀಡಿಂಗ್ ಮಾಡಿಸ್ಕೊಳ್ಳಿ. ಸೀಡಿಂಗ್ ಆಗ್ತಿದ್ದಂಗೆ ನಿಮಗೆ ಒಂದ್ಸಲ ಚೆಕ್ ಮಾಡ್ಕೋಬೋದು ಯಾವ ರೀತಿ ಸೀಡಿಂಗ್ ಆಗಿದೆ ಇಲ್ಲ, ಮತ್ತು ಯಾವ ಬ್ಯಾಂಕಿಗೆ ಸೀಡಿಂಗ್ ಆಗಿದೆ ಅನ್ನುವಂಥದ್ದು ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಒಂದ್ಸಲ ಬೇಕು ಅಂತಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಆಧಾರ್ ಸೀಡಿಂಗ್ನ ಚೆಕ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ನಿಮಗೆ ಈ ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಬಂತು ಅಂತಂದರೆ KYC ಅಪ್ಡೇಟ್ ಏನಿದೆ ಅಪ್ಡೇಟ್ ಬಿಟ್ಟಾಗ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಯಾರು KYCಗಳನ್ನ ಮಾಡ್ಸೋಕ್ಕೆ ಹೋಗಬೇಡಿ. ಸೊ ನಿಮಗೆ ಏನಿದೆ ಆ್ಯಸ್ ಯೂಶುವಲ್ ನಿಮಗೆ ಆ ಒಂದು ಪೇಮೆಂಟ್ ಏನಿರುತ್ತೆ ಆ ಪೇಮೆಂಟ್ ಬರ್ತಾ ಇದೆ. ಸೊ ಬರೋವರೆಗೂ ವೆಯ್ಟ್ ಮಾಡಿ. ನಿಮಗೆ ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂದರೆ, ನಿಮಗೆ ಪ್ಲೇಸ್ಟೋರ್ಗೆ ಹೋಗಿ ಮೊಬೈಲ್ ಆ್ಯಂಡ್ರಾಯ್ಡ್ ಪ್ಲೇ DBT ಅಂತ ಒಂದು ಆ್ಯಪ್ ಇದೆ. ಸೊ ಆ್ಯಪ್ಗೆ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರು ಮತ್ತು OTP ಹಾಕಿ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ ನಿಮಗೆ DBT ಮೂಲಕ ನಿಮಗೆ ಯಾವ್ಯಾವಾಗೆಲ್ಲ ಯಾವ್ಯಾವ ಒಂದು ಅಮೌಂಟ್ ಬಂದಿದೆ ಅನ್ನುವಂಥದ್ದು ನಿಮಗೆ ಶೋ ಆಗ್ತಾ ಇರುತ್ತೆ. ಈ ಒಂದು ಮಾಹಿತಿನ ಆಧರಿಸ್ಕೊಂಡು ನೀವು ದುಡ್ಡು ಬಂದಿದೆ ಬಂದಿಲ್ಲ ಅನ್ನೋದನ್ನ ಚೆಕ್ ಮಾಡಬೇಕಾಗತ್ತೆ. ಇನ್ನೂ ಏನಾದ್ರು ನಿಮಗೆ ಸೊ ಗೃಹಲಕ್ಷ್ಮಿಯ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂದರೆ ಒಂದು ದಿನ ನಾವು ನಿಮಗೆ ಲೈವ್ ಮಾಡ್ತಾ ಹೋಗ್ತೀವಿ.
ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರ್ಸ್ಗಳೇನಿದೆ ಆ ಒಂದು ರೇಷನ್ ಕಾರ್ಡ್ ನಂಬರ್ಗಳನ್ನ ನಮಗೆ ಕಳಿಸ್ಕೊಟ್ರೆ ನಿಮಗೆ ಪ್ರತಿಯೊಬ್ಬರದ್ದು ಲೈವಲ್ಲೇ ನಿಮಗೆ ಏನೇನಾಗಿದೆ, ಏನು ಸ್ಟೇಟಸ್ ಆಗಿದೆ ಅನ್ನುವಂಥದ್ದನ್ನ ಚೆಕ್ ಮಾಡಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀವಿ. ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ ಯಾರು ಇರ್ತಾರೆ ಎಲ್ಲರಿಗೂ ಸಹ ನಿಮ್ಮ ರೇಷನ್ ಕಾರ್ಡ್ ತಲುಪಿಸಿದ್ರೆ, ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಏನಿರುತ್ತೆ ಅದನ್ನು ಒಂದು ಗ್ರೂಪ್ ಮಾಡ್ತೀವಿ. ಸೊ ನಮ್ಮ ಗ್ರೂಪಲ್ಲಿ ನೀವು ಅಪ್ಡೇಟ್ ಮಾಡಿದ್ರೆ ಯಾರಿಗೆಲ್ಲ ಬಂದಿದ್ರೆ ಯಾವ ಡೇಟಲ್ಲಿ ಬಂದಿದೆ, ಮತ್ತು ಬಂದಿಲ್ಲ ಅಂದರೆ ಏನಕ್ಕೋಸ್ಕರ ಪೆಂಡಿಂಗ್ ಇದೆ, ಇಲ್ಲಾಂದ್ರೆ ಪುಷ್ ಟು DBT ಅಂತ ಬರುತ್ತೆ. ಸೊ ಬರೋದಕ್ಕೆ ಅದು ನೆಕ್ಸ್ಟ್ ಮೂಮೆಂಟ್ ಆಗಿರುವಂಥದ್ದು. ಸೊ ಈ ರೀತಿ ಎಲ್ಲ ಮಾಹಿತಿಗಳು ಸಹ ನಮ್ಮ ಚಾನಲ್ನಲ್ಲಿ ನಿಮಗೆ ನೀಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಸೊ ನಮ್ಮ ಚಾನಲಿಂದ ಬರುವಂಥ ಎಲ್ಲ ವೀಡಿಯೋಸ್ಗಳನ್ನು ವಾಚ್ ಮಾಡ್ತಾರೆ, ಏನೇ ಅಪ್ಡೇಟ್ಸ್ ಬಂದರೂ ಸಹ ನೋಡ್ತಾ ಇರಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಗ್ರೂಪ್ ಇರುತ್ತೆ, ವಾಟ್ಸಪ್ ಗ್ರೂಪು. ಸೊ ಏನೇ ಒಂದು ವಿಚಾರಗಳಿತ್ತು ಅಂತಂದ್ರೂ ನಾವು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ನಿಮಗೆ ಅಪ್ಡೇಟ್ ಮಾಡ್ತಿದ್ದಂಗೆ ನೀವು ಅದನ್ನು ನೋಡಿಕೊಂಡು ಆಧರಿಸ್ಕೊಂಡು ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.